ಮನೆಗೆ ಆರ್ಥಿಕ ಸಹಾಯವನ್ನು ನಿಂತು ಪ್ರಾಯೋಜಕತ್ವ ವಹಿಸಿದವರು ಭೀಮಾ ಗೋಲ್ಡ್ನ ಎಲ್ಲ ವರಿಷ್ಠರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ ಬಯಸುತ್ತೇನೆ. ಯಾಕಂದರೆ ಕಲಾರಂಗದ ನಿಕಟ ಪರಿಚಯ ಆದದ್ದು ನಮಗೆ ಶ್ರೀಪತಿ ಭಟ್ರ ಮುಖಾಂತರ ಇರಬೇಕು. ಅವರ ಸಹಕಾರದಿಂದ ಈಗ ಅದು ನಮಗೆ ಭೀಮಾ ಗೋಲ್ಡ್ನ ವರಿಷ್ಠರ ಸಂಪರ್ಕ ಒದಗಿ ಬಂದಿದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ತುಂಬ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಾಗಾಗಿ ಅವರ ಎಲ್ಲ ವರಿಷ್ಠರಿಗೂ ನಾನು ತಲೆಬಾಗಿ ನಮಿಸುತ್ತಾ, ನಮಗೆ ಮನೆ ಕಟ್ಟಿಕೊಟ್ಟ BM ಗೋಲ್ಡ್ ಸಂಸ್ಥೆಗೆ ಮತ್ತು ಯಕ್ಷಗಾನ ಕಲಾರಂಗಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದು ಮೊದಲಿದ್ದು ಮನೆ ಹೇಗಿತ್ತು ಅಂದರೆ ಇದು ಅದರದ್ದು ಸಾರಣೆ ಆಗಿರಲಿಲ್ಲ ಮತ್ತು ನೆಲ ಸಹ ಸರಿ ಇರಲಿಲ್ಲ. ಅದೇ ತುಂಬ ಕಷ್ಟ ಆಗ್ತಿತ್ತು ಮಳೆಯೆಲ್ಲ ಬರುವಾಗ, ಮತ್ತು ಓದಲಿಕ್ಕೆಲ್ಲ ಆಗ್ತಿರಲಿಲ್ಲ. ಮತ್ತು ಮುಂಚೆ ಅದೇ ನಾನು ಮತ್ತು 10th ಆದಮೇಲೆ 2 ವರ್ಷ ದೊಡ್ಡಮ್ಮನ ಮನೆಯಲ್ಲಿದ್ದೆ. ಈಗ ಇನ್ನೂ ತುಂಬ ಹೆಲ್ಪ್ ಆಗ್ತದೆ ಓದಲಿಕ್ಕೆಲ್ಲ. ನಾನು ಸಹ ಇನ್ನು ಮುಂದೆ ಚೆನ್ನಾಗಿ ಕಲಿತು ನನ್ನಿಂದ ಆದಷ್ಟು ಮುಂದೆ ಬೇರೆಯವರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತೇನೆ. 10ನೇ ಕ್ಲಾಸ್ ಇಪ್ಪನಾಗ ಬತ್ತು ಪಂಡೋಲಿ ಅರ್ಜಿಕೊರಂಡಿಗೆ ಮಹಾಲಕ್ಷ್ಮಿ ಪನ್ಪುನ ಕೊಂಡು ಬತ್ತದು ಅರ್ಜಿಕೊರ ಪಂಡೇರು ಎಡ್ಡ ಮಾರ್ಕ್ ತೆಗ್ತಾರಟ ನಿಕ್ಕಿದು ಅರ್ಜಿ ಕೊರ್ದು ಬೊಕ್ಕ ಸ್ಕಾಲರ್ಶಿಪ್ ಬರ್ಪುಣ್ಗೆ ಪಂಡೋಲ್ ಅಂತ ಅರ್ಜಿ ಕೊರಿಯ ಅರ್ಜಿ ಕೊರ್ದು 1 ತಿಂಗಳಾನಾಗ ಇಲ್ಲ ಬತ್ತಿತ್ತೀರ ಪದ ಯಾನ್ ಇತ್ತಿದ್ದಿ ಇಲ್ಲಾಡು ಏನು ಕ್ಲಿಯರ್ಲ ಇತ್ತಿದ್ದ ಬಾಕಿ ರಕ್ಕಲಂಡ ಹೊರ ಬತ್ತಿದ್ದು ತೂದು ಎಲ್ಲ ಇದ್ದಾರ ತಂದು ಹುಡ್ದೇ ಬಿಡ್ತೀವಿ ಅಂಡ ವಿದ್ಯಾಭ್ಯಾಸ ಕಂಚತ್ತು 3 ಸರ್ತಿ ಬಂದಾಗಲ್ಲ ಏನು ಕ್ಲಿಯರ್ಲ ಇತ್ತಿದ್ದ ಅಂತ ಬೊಕ್ಕ ಸ್ಕಾಲರ್ಶಿಪ್ ಬರಲಿತ್ತಿದ್ದು 5 ಬೊಕ್ಕ ಕುಟುಂಬರಾಣಿ ಫೋನ್ ಮಾಡ್ತೇನೆ ಕುಣಿತೆ ಇಲ್ಲೂ ತೂವರ ಬಪ್ಪ ಅಂದು ಅಂತ ನಾನು ಬೇಲೆ ಪೋದಿತ್ತು ನಾನು ಬೊಕ್ಕ ಇಲ್ಲ ಬತ್ತೆ ಇಲ್ಲ ಬತ್ತದು ಇಲ್ಲಿ ತೂದು ಬೊಕ್ಕ ಇಂಚಿತ್ತು ನಾನು ಬೇಲೆ ಬತ್ತಿಗ ಬಂದು ಪೋಯಿರು ಬೊಕ್ಕ ಎನ್ನ ಜೋಕ್ಲೆ ಮಸ್ತ್ ಬಂಗ ಆದಿತ್ತು ಮುಲ್ಪ ಹೋದರೆ ಬರ್ಸ ಬರ್ನಾಗ ಪುರ ಮಸ್ತ್ ಎನ್ನ ಮಲ್ಲ ಮಗಲ್ಲಿ 2 ಪನ್ಪುಜಲ್ಲ 2 ಮಾತ್ರ ಪನ್ಪುಂಟು ಎಂಕ್ ಬಂಗ ಆಪುಣಮ್ಮ ಇರು ದಾಳ ಮಲ್ಪುಜಾರು ಬೊಕ್ಕ ಎಲ್ಲ ಇಲ್ಲ ಬಿನ್ನರ್ ಬತ್ತಿನ ಉಲಾಯ್ ಹೋದ್ ಕುಲೋನಿತ್ತು ಬುಲ್ತೋನಿತ್ತು ನೀರು ಕೊರ್ಲ ಪನ್ನಾಗ ಅಲ್ಲಿ ಉಲಾಯ್ ಹೋದ್ ಬುಲ್ತೋನಿತ್ತು ಇದ ಬರ್ರ ಅಲ್ಲಿಗೆ ನಾಚಿಗೆ ಅವನಿತ್ತು ಮಾತೇನಲ್ಲ ಕೆಂಕುಲು ಇದ್ದತ್ತ ಅವನು ಆತ್ಮನ್ನೆನ್ನ ಪಾತ್ರ ಮುಗಿ ಕೆಲಸ ನೋಡಿ ನಿಜವಾಗಿ ಅತ್ಯಂತ ಆದರ್ಶವಾದ ಒಂದು ಬಹಳ ದೊಡ್ಡ ಸಾಮಾನ್ಯರಿಗೆ ಕನಸಿನಲ್ಲಿಯೂ ಎಣಿಸಲಿಕ್ಕಾಗದೇ ಇದ್ದ ಕೆಲಸ ಇಂಥದ್ದು. ಮತ್ತು ಅಲ್ಲಲ್ಲಿ ತುಂಬ ಕಡೆ ನಡೆದರೆ ನಮ್ಮ ದೇಶದ ಒಂದು ಬಣ್ಣವೇ ಬದಲಾಗ್ಬೋದು, ಆದರೆ ಹಾಗೆ ನಡೆಯುವುದಿಲ್ಲ. ಇಷ್ಟಾದರೂ ನಡೀತಾ ಇಲ್ಲ ಅಂತ ಸಮಾಧಾನ ಪಡ್ತಾ ದೊಡ್ಡವರು ಕೈ ಕೊಟ್ಟರೆ ಯಾವುದೂ ದೊಡ್ಡ ವಿಷಯ ಅಲ್ಲ. ಕೊಡೋ ಮನಸ್ಸು ಬೇಕಲ್ಲ, ಅದಿರೋದು ವಿರಳ. ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಪರವಾಗಿ ಅತ್ಯಂತ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮುಖ್ಯವಾಗಿ ಯಕ್ಷಕಲಾರಂಗ ಹಾಗೂ ವಿದ್ಯಾಪೋಷಕ್ ಇದರ ಚೌಕಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಕುಟುಂಬದ ಹಿನ್ನೆಲೆಯನ್ನು ಗುರುತಿಸಿ ಅವರು ಸಮಾಜ ಸೇವೆಗಾಗಿ ತಮ್ಮ ಒಂದು ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಒಂದು ದೊಡ್ಡ ಟೀಮೇ ಇದೆ ಅದರ ಹಿಂದೆ. ಸೊ ಈ ಮಧ್ಯೆ ನಮ್ಮ ಕಂಪೆನಿಯ ನಮ್ಮ ಬಾಸ್ ಅಂದರೆ ಮೊದಲನೇದಾಗಿ ನಮ್ಮ ಬಿ ಕೃಷ್ಣನ್ ಸರ್ ಅವರ ಸವಿನೆನಪಿಗಾಗಿ ನಮ್ಮ ಈಗಿನ MD ಸರ್ ವಿಷ್ಣು ಶರಣ್ ಭಟ್ ಅವರ ಒಂದು ಉದಾರ ಮನಸ್ಸಿನಿಂದ ಕೊಡಮಾಡಲ್ಪಟ್ಟಂತಹ ಏನು ಈ ಗೃಹ ನಿರ್ಮಾಣಕ್ಕೆ ಬೇಕಾದ ದೇಣಿಗೆ ಇದೆ ಅದು ಇವತ್ತು ಕಾರ್ಯರೂಪಕ್ಕೆ ಬಂದು ಇವತ್ತು ಅದನ್ನು ಹಸ್ತಾಂತರ ಮಾಡುವಂತಹ ಒಂದು ಸುಸಂದರ್ಭ. ಸೊ ಈ ಸಂದರ್ಭದಲ್ಲಿ ಹೆಚ್ಚೇನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದರೆ ಸಮಾಜ ಸೇವೆ ಬಗ್ಗೆ ಇವರೆಲ್ಲ ಮಾತಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ಅವರಿಗೆ ಮಗುವಿಗೆ ಕೊಟ್ಟಿದ್ದಾರೆ, ಮಗುವಿನ ಸಂಸಾರಕ್ಕೆ ಬೇಕಾದಂಥ ಒಂದು ಸೂರು, ಈ ಮನೆಯಿಂದ ಅವರ ಮುಂದಿನ ಭವಿಷ್ಯ, ಅವಳ ಕನಸು ಏನಿದೆ, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕೆಂಬ ಒಂದು ಕನಸಿದೆ, ಅದು ನನಸಾಗಲಿ. ಹಾಗೆ ಈ ಮನೆ ನಿರಂತರ ಉಜ್ವಲವಾಗಿ ಬೆಳೆಯಲಿ, ಅವರ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಸಿಗಲಿ. ಯಕ್ಷಕಲಾ ರಂಗ ಏನಿದೆ ಆ ಪ್ರಾಯೋಜಕತ್ವದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಇವಾಗ ಕಣ್ಣಾರೆ ಕಂಡಾಗ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಬಂದಾಗ
ಈ ರೀತಿ ಒಂದು ವಿಚಾರ ಇರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಎಲ್ಲ ರೀತಿಯಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಹೇಗೆ ನಾವು ಪ್ರಾಯೋಜಕತ್ವ ಮಾಡ್ತೇವೆ ಅದೇ ರೀತಿ ಇರ್ಬೋದು ಅಂತ. ಬಟ್ ಇಲ್ಲಿ ನೋಡಿದಾಗ, ಇಲ್ಲಿಯ ಪರಿಸ್ಥಿತಿ ನೋಡಿದಾಗ ಬರಬೇಕಾದ್ರೆ ತುಂಬ ಕಷ್ಟ ಆಯ್ತು. ಆ್ಯಕ್ಚುಲಿ ನಮಗೆ ಕಷ್ಟ ಆಯ್ತು ಕಾರಲ್ಲಿ ಬರಬೇಕಾದ್ರೆ, ಏನು ಒಳಗಡೆ ಇನ್ನೂ ಒಳಗಡೆ ಇದೆ ಅಂತೇಳಿ. ಬಟ್ ಇಷ್ಟು ದೂರ ಬಂದು ಅವ್ರು ಕೆಲಸ ಮಾಡೋದಿರ್ಬೋದು ಅಥವಾ ಅವರು ಸ್ಕೂಲಿಗೆ ಹೋಗೋದಿರ್ಬೋದು, ತುಂಬ ಒಳ್ಳೆಯ ಸಾಧನೆ ಮಾಡಿರೋದಿರ್ಬೋದು, ತುಂಬ ಗ್ರೇಟ್ ಅನಿಸ್ತು. ಸೊ ಇಂಥವರನ್ನು ಹುಡುಕಿ ಯಕ್ಷ ಕಲಾರಂಗ ಕೊಟ್ಟಿರುವಂಥದ್ದು ತುಂಬ ಶ್ಲಾಘನೀಯ. ಇದೇ ರೀತಿಯ ಕೆಲಸಗಳು ನಮ್ಮ ಯಕ್ಷ ಕಲಾರಂಗದಿಂದ ಮುಂದುವರಿಲಿ. ಹಾಗೆ ನಮ್ಮ ಒಂದು MD ಸರ್ ಇರ್ಬೋದು, ಅವರು ಇಂಥ ಒಂದು ವಿಚಾರಗಳಿಗೆ ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ಕಲಾರಂಗ ಮತ್ತು ಭೀಮಾಗೋಲ್ಡ್ ಸಂಸ್ಥೆ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಹೆಮ್ಮೆಯ ಕಾರ್ಯಕ್ರಮ. ಯಾಕಂದರೆ ಮನುಷ್ಯ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಅದರಲ್ಲಿ ಒಂದಿಷ್ಟನ್ನಾದರೂ ಸಮಾಜಕ್ಕಾಗಿ ಇಟ್ಟಾಗ ಮಾತ್ರ ಜೀವನ ಸಾರ್ಥಕ ಆಗ್ತದಂತೆ. ಆ ರೀತಿ ಇವಾಗ 69 ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಬೇರೆ ಬೇರೆ ವಿಚಾರದಲ್ಲಿ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಮಾತ್ರ ದೇಶವನ್ನು ಉನ್ನತ ಸ್ಥಿತಿಗೆ ತಗೊಂಡೋಗ್ಲಿಕ್ಕೆ ಸಾಧ್ಯತೆ ಬರ್ತದೆ. ಯಾಕೆಂದರೆ ಸರ್ಕಾರಗಳೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಜೊತೆಯಲ್ಲಿ ನಾವು ಗ್ರಾಮಸ್ಥರು, ಶ್ರೀಮಂತರು ಎಲ್ಲರೂ ಕೈ ಜೋಡಿಸಿದಾಗ ಯಾವುದೇ ಒಂದು ಕೆಲಸಗಳು ಪೂರ್ಣ ಆಗ್ತದೆ. ನಿಮಗೆ ನಾನು ರಂಜಾಳ ಗ್ರಾಮ ಪಂಚಾಯತ್ ವತಿಯಿಂದ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಒಂದು ಮನೆಯನ್ನು ಆರಿಸಿಕೊಂಡಿದ್ದೀರಿ. ಅದರಲ್ಲೂ ನಿಮ್ಮ ಪಾರದರ್ಶಕತೆಯನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇದ್ದವರಿಗೆ ಎಲ್ಲರೂ ಕೊಡ್ತಾರೆ, ಇಲ್ಲದವರಿಗೆ ಯಾರೂ ಕೊಡೋದಿಲ್ಲ. ಸರ್ಕಾರದ ಸವಲತ್ತುಗಳು ಅಷ್ಟೇ, ಇದ್ದವರಿಗೆ ಎಲ್ಲ ಸಿಗ್ತದೆ, ಇಲ್ಲದವರಿಗೆ ಸಿಗೋದಿಲ್ಲ. ಆದ್ದರಿಂದ ಆ ದೇವರ ಐಶ್ವರ್ಯ ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡಲಿ, ನಿಮ್ಮ ಸಂಸ್ಥೆಗಳು ಇನ್ನೂ ಒಳ್ಳೆಯದಾಗುವ ಹಾಗೆ ಆಗಲಿ ಅಂತ ಹೇಳಿ